ವಿಜಯಲಕ್ಷ್ಮಿ ನಿವಾಸದ ಬಳಿಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಹೊಸಕೆರೆ ಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಬಳಿಗೆ ದರ್ಶನ್ ಅವರು ತಲುಪ್ತಾರೆ. ಹೀಗಾಗಿ ದರ್ಶನ್ ಅವರನ್ನ ನೋಡಬೇಕು ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಆಲ್ರೆಡಿ ಹೊಸಕೆರೆ ಹಳ್ಳಿ ಬಳಿಯಲ್ಲಿ ಬಂದಿದ್ದಾರಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆದ ಸಂದರ್ಭದ ದೃಶ್ಯ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರ ಹೊಸಕೆರೆ ಹಳ್ಳಿ ನಿವಾಸ. ಅಪಾರ್ಟ್ಮೆಂಟ್ ಆಗಿರೋ ಕಾರಣಕ್ಕೆ ಆ ಗೇಟ್ನ ಒಳಗಡೆ ಯಾರಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಹುಶಃ RR ನಗರದ ತೂಗುದೀಪ ನಿವಾಸಕ್ಕೆ ಹೋಗದೆ ಇರೋದಕ್ಕೂ ಕೂಡ ಇದೇ ಕಾರಣ ಇರಬಹುದು. ಅಪಾರ್ಟ್ಮೆಂಟ್ನಲ್ಲಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಹೆಚ್ಚಿರುತ್ತೆ ಅಂತ ಹೇಳಿ. ಕ್ವಿಕ್ ಬ್ರೇಕ್ನ ನಂತರ ಮತ್ತಷ್ಟು ಅಪ್ಡೇಟ್ಸ್. ಬ್ರೇಕಿಂಗ್ ಅಪ್ಡೇಟ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. BGS ಆಸ್ಪತ್ರೆಯ 48 ದಿನಗಳ ವಾಸ ಅಲ್ಲಿಗೆ ಮುಕ್ತಾಯ. ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಂತಾನೆ ದರ್ಶನ್ ಅವರು ಇದೀಗ ಡಿಸ್ಚಾರ್ಜ್ ಆಗಿ ಆಚೆ ಬರ್ತಾ ಇರೋದು. ಹೋಗಿದ್ದು ಸರ್ಜರಿ ಸಲುವಾಗಿ. ಸರ್ಜರಿ ಮಾಡಿಸ್ಕೊಳ್ದೆ ಹೋದ್ರೆ ಕಾಲಲ್ಲಿ ನಡುಕ, ಬೆನ್ನಲ್ಲಿ ಅಗಾಧವಾದ ನೋವು, ಹಾಗೆ ಸರ್ಜರಿ ಮಾಡಿಸ್ಕೊಳ್ದೆ ಹೋದ್ರೆ ಮುಂದೊಂದು ದಿನ ಪರಾಲಿಸಿಸ್, ಲಕ್ವಾ ಹೊಡೆಯೋ ಸಾಧ್ಯತೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳು. ರೆಗ್ಯುಲರ್ ಬೇಲ್ ಸಿಕ್ತು. ಅದಾದ ನಂತರದಲ್ಲಿ ದರ್ಶನ್ 3 ದಿನಕ್ಕೆ ಡಿಸ್ಚಾರ್ಜ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೇನೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. BGS ಆಸ್ಪತ್ರೆಯಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಟ ಧನ್ವೀರ್ ಆಗಮಿಸಿದ್ದಾರೆ ದರ್ಶನ್ ಅವರನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗೋ ಸಲುವಾಗಿ. ಮೊನ್ನೆ ಕೋರ್ಟ್ಗೆ ಹೋಗೋ ಸಂದರ್ಭದಲ್ಲೂ ಕೂಡ ಕೊಂಚ ಕುಂಟ್ಕೊಂಡೇ ಓಡಾಡ್ತಾ ಇದ್ರು ದರ್ಶನ್ ಅವರು. ನೋವಿರಬಹುದು, ನೋವಿದೆಯೋ ಇಲ್ಲೋ ಅನ್ನೋದನ್ನ ಸರ್ಟಿಫೈ ಮಾಡಲಿಕ್ಕೆ ಮಾಧ್ಯಮಗಳು ಆಥರೈಸ್ಡ್ ಅಲ್ಲ. ಆದರೆ ಇರೋ ಪ್ರಶ್ನೆ ಕೋರ್ಟ್ಗೆ, ಹೈಕೋರ್ಟ್ಗೆ ಕೊಟ್ಟ ಅಫಿಡವಿಟ್ನಲ್ಲೇ ಇತ್ತು ದರ್ಶನ್ ಅವರಿಗೆ ಸರ್ಜರಿ ಮಸ್ಟ್ ಅಂಡ್ ಶುಡ್, ಸರ್ಜರಿ ಮಾಡಿಸ್ಲೇಬೇಕಾದ ಕಂಡೀಷನ್ ನಲ್ಲಿ ಇದ್ದಾರೆ. ಇದೇ BGS ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ಮಿತಾ ತಮ್ಮಯ್ಯ ಅವರು, ಡಾಕ್ಟರ್ ನವೀನ್ ಅವರು ಸೀಲು ಸಹಿ ಹಾಕಿ ಕೊಟ್ಟಂತಹ ಪತ್ರ ಕೋರ್ಟ್ಗೆ. ಸ್ಟಿರಾಯ್ಡ್ಗಳನ್ನ ಕೊಟ್ವಿ, ಇಂಜೆಕ್ಷನ್ಗಳನ್ನ ಕೊಟ್ವಿ, ಮಾತ್ರೆಗಳನ್ನ ಕೊಟ್ವಿ, ಕನ್ವೆನ್ಷನಲ್ ಟ್ರೀಟ್ಮೆಂಟ್ಗಳನ್ನ ಕೊಟ್ವಿ, ಫಿಸಿಯೋಥೆರಪಿ ಕೊಟ್ವಿ. ಏನ್ ಕೊಟ್ರು ಪಾಪ ದರ್ಶನ್ಗೆ ನೋವೇ ಕಮ್ಮಿ ಆಗ್ತಾ ಇಲ್ಲ. ಹಿಂಗಾಗಿ ಸರ್ಜರಿ ಮಾಡಿಸೋದು ಅನಿವಾರ್ಯ. ಕೋರ್ಟ್ಗೆ ಹೇಳೋ ಸಂದರ್ಭದಲ್ಲಿ ಅನಿವಾರ್ಯವಾಗಿದ್ದ ಸರ್ಜರಿ ಅದೇ ಕೋರ್ಟ್ನಿಂದ ಬೇಲ್ ಸಿಕ್ಕ ನಂತರದಲ್ಲಿ ಯಾಕಿಲ್ಲ ಅನಿವಾರ್ಯ? ಇದೊಂದೇ ಪ್ರಶ್ನೆ. ಬಹುಶಃ ಇದಕ್ಕೆ ದರ್ಶನ್ ಒಪ್ಲಿಲ್ವೋ, ದರ್ಶನ್ BP ಕಂಟ್ರೋಲಿಗೆ ಬರ್ಲಿಲ್ವೋ, ಏನ್ ಕಾರಣ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಗಮನಿಸಬೇಕು. ಈಗಲೂ ಕೂಡ ಕುಂಟುತ್ತಲೇ ಆಸ್ಪತ್ರೆಯಿಂದ ಹೊರಬಂದ್ರಂತೆ ದರ್ಶನ್. ಪಾಪ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಈ ರೀತಿಯ ಚಿತ್ರಣವನ್ನ ನೋಡ್ಲಿಕ್ಕೆ ಕಷ್ಟನೇ. ಅಣ್ಣ ಅಂದ್ರೆ ಒಂದು ಖದರಲ್ಲಿ ಆಚೆ ಬರಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ಬಟ್ ಆ ಖದರಲ್ಲಿ ಬರ್ಲಿಕ್ಕೆ ಅವರ ಸೊಂಟ, ಬೆನ್ನು, ಕಾಲು ನೋವು ಬಿಡ್ತಾ ಇಲ್ಲ. ಕುಂಟುತ್ತಾ ಆಚೆ ಬಂದಿದ್ದಾರೆ ದರ್ಶನ್. ಮಗ ವಿನೀಶ್ ಕೂಡ ಹೋಗಿದ್ದಾರಂತೆ. ತಂದೆ ಬಗ್ಗೆ ಸಹಜವಾಗಿ ಒಂದು ಕೇರ್, ಕನ್ಸರ್ನ್ ಇದ್ದೇ ಇರುತ್ತೆ ಮಗನಿಗೆ. ಹೀಗಾಗಿ ಅಪ್ಪನನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬರೋ ಸಂದರ್ಭದಲ್ಲಿ ಮಗ ವಿನೀಶ್ ಕೂಡ ಇದ್ದಾರೆ. ಮಗನ ಹೆಗಲನ್ನ ಆಸರೆಯಾಗಿ ಪಡೆದು ದರ್ಶನ್ ಆಚೆ ಬಂದಿದ್ದಾರೆ ಅನ್ನೋದು. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರ ಬಂದಿದ್ದಾರೆ ದರ್ಶನ್. ವಿನೀಶ್ ಇದ್ದಾರೆ, ವಿಜಯಲಕ್ಷ್ಮಿ ಇದ್ದಾರೆ. ಹೀಗಾಗಿ ನೇರವಾಗಿ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗುವ ಅನಿವಾರ್ಯತೆ. ಇಷ್ಟಾನೋ ಕಷ್ಟಾನೋ ಹೋಗ್ಬೇಕು, ಇವಾಗ ಹಂಗಿದೆ ಪರಿಸ್ಥಿತಿ. ಪವಿತ್ರ ಗೌಡ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ಅಂತ ಹೇಳಿ ಮತ್ತೆ ಪವಿತ್ರ ಗೌಡ ಮನೆಗೆ ಹೋದ್ರೆ, ಎನಿವೆ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಮಗ ವಿನೀಶ್, ಸ್ನೇಹಿತ, ತಮ್ಮನ ಸ್ಥಾನದಲ್ಲಿರ್ತಕ್ಕಂಥ ಸ್ನೇಹಿತ ಧನ್ವೀರ್ ಎಲ್ಲರೂ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಸ್ಪತ್ರೆಯಿಂದ ದರ್ಶನ್ ಹೊರಗೆ ಬಂದ ಸಂದರ್ಭದ ದೃಶ್ಯ ಇದು. ಧನ್ವೀರ್ ಅವ್ರದೇ ಕಾರ್ ಇದು ಬಹುಶಃ. ಮಗ ವಿನೀಶ್ ಹೆಗಲ ಮೇಲೆ ಕೈ ಹೊತ್ತು ಬಂದಿದ್ದಾರೆ ದರ್ಶನ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಅವರು ಆಸ್ಪತ್ರೆಯಿಂದ ಹೊರಬಂದ ಸಂದರ್ಭದ ದೃಶ್ಯ. ಈಗ ಆಲ್ರೆಡಿ ಹೊರಟಾಗಿದೆ, ಅದನ್ನ ರೀಪ್ಲೇ ಮಾಡ್ತಿದ್ದೀವಿ ನಿಮಗೆ. ದರ್ಶನ್ ಅವರು ಆಚೆ ಬಂದ ಸಂದರ್ಭದ ದೃಶ್ಯವನ್ನು. ಅಲ್ಲಿಗೆ BGS ಆಸ್ಪತ್ರೆಯ 48 ದಿನಗಳ ವಾಸ ಮುಕ್ತಾಯ ಆಗಿದೆ. ದರ್ಶನ್ ಅವರು ಹೊರಟಿದ್ದಾರೆ BGS ಆಸ್ಪತ್ರೆಯಿಂದ ನೇರವಾಗಿ
ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ನಿವಾಸಕ್ಕೇನೆ ತೆರಳುತ್ತಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡ ಕೂಡ ನಿಮಗೆ ನಿರಂತರವಾಗಿ ದರ್ಶನ್ ಅವರ ಚಲನವಲನ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೆ ಮತ್ತೆ ವೀಕ್ಷಕರಿಗೆ ನೆನಪು ಮಾಡ್ತಾ ಇರೋದು, ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗಿಲ್ಲ ದರ್ಶನ್, ಅಪಾರವಾದ ಬೆನ್ನು ನೋವಿನಿಂದ ಮುಕ್ತರಾಗಿಲ್ಲ ದರ್ಶನ್, ಕೊಲೆ ಪ್ರಕರಣದ ಅಪವಾದ, ಬೆನ್ನು ನೋವಿನ ಸಮಸ್ಯೆ ಇದೆರಡನ್ನೂ ಕೂಡ ಹೆಗಲ ಮೇಲೆ ಹೊತ್ತು ಬಿಜಿಎಸ್ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ದರ್ಶನ್ ಅವರ ವೆಲ್ಫೇರ್ ಕಾರ್ ಬರ್ತಾ ಇತ್ತು, ಆದರೆ ಇವತ್ತು ಬೇರೆ ಕಾರ್, ಬಹುಶಃ ಧನ್ವೀರ್ ಅವರ ಕಾರ್ ಇರಬಹುದು ಅನ್ನೋ ಅಂದಾಜು. ಧನ್ವೀರ್ ಅವರು ನಾವೀಗ ಗಮನಿಸ್ತಿದ್ವಿ, ಈ ಪ್ರಕರಣ ಆದ ನಂತರದಲ್ಲಂತೂ ದರ್ಶನ್ ಅವರ ನೆರಳಿನಂತಿದ್ದಾರೆ. ಬಳ್ಳಾರಿ ಜೈಲ್ಗೆ ಹೋಗೋದಿರ್ಬೋದು, ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗೋದಿರ್ಬೋದು, ಈ ಕೋರ್ಟ್ನ ಪ್ರಕ್ರಿಯೆಗಳಲ್ಲಿ ಸಹಾಯಕ್ಕೆ ನಿಂತಿದ್ದಾಗಿರಬಹುದು, ಆಸ್ಪತ್ರೆ ವಿಚಾರದಲ್ಲೂ ಕೂಡ ಇರಬಹುದು. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಧನ್ವೀರ್. ಬೇಲ್ಗೆ ಶ್ಯೂರಿಟಿ ಹಾಕಿರೋದು ಕೂಡ ಧನ್ವೀರ್ ಅವರೇ, ಒಂದು ದರ್ಶನ್ ಅವರ ಸಹೋದರ ದಿನಕರ್. ಇನ್ಫ್ಯಾಕ್ಟ್ ಈ ಕೊಲೆ ಆರೋಪ ದರ್ಶನ್ ಅವ್ರ ಮೇಲೆ ಬರೋಕ್ ಮುಂಚೆ ಎಷ್ಟೋ ವರ್ಷಗಳ ಕಾಲ ದಿನಕರ್ ಹಾಗೆ ದರ್ಶನ್ ಅವರು ಮಾತೇ ಆಡ್ತಿರ್ಲಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಯಾವುದೋ ವಿಚಾರಕ್ಕೆ ಬೇಜಾರಾಗಿದ್ರು, ಧನ್ವೀರ್ ಹಾಗೆ ದರ್ಶನ್ ಅವ್ರ ನಡುವೆ ಮುನಿಸಿತ್ತು ಅನ್ನೋ ವಿಚಾರ ಕೂಡ ಚರ್ಚೆಗೆ ಒಳಪಟ್ಟಿತ್ತು. ಸತ್ಯಾಸತ್ಯತೆ ಅವ್ರಿಗೆ ಗೊತ್ತಿರುತ್ತೆ ಏನಿವೆ. ಆದರೆ ಶ್ಯೂರಿಟಿಯಾಗಿ ದಿನಕರ್ ಹಾಗೆ ಧನ್ವೀರ್ ಇಬ್ರು ಬಂದ್ರು. ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಹೊಸಕೆರೆಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೇನೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ದಾರಿ ಮಧ್ಯದಲ್ಲಿ ದೇವಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಪವಿತ್ರ ಗೌಡ ಹೆಸರಲ್ಲಿ ಅರ್ಚನೆ ಮಾಡಿಸೋ ಆಪ್ಷನ್ ದರ್ಶನ್ಗಿಲ್ಲ ಈಗ. ಆಬ್ವಿಯಸ್ಲಿ ಮಾಧ್ಯಮಗಳ ಕಣ್ಗಾವಲು, ಜೊತೆಗೆ ಮಗ ಇದ್ದಾರೆ ಜೊತೆಯಲ್ಲಿ. ವಿಜಯಲಕ್ಷ್ಮಿ ನಿವಾಸದತ್ತ ಹೊರಟಿದ್ದಾರೆ ದರ್ಶನ್. ರೈಟ್, ಶ್ರೀಪಾದ್ ಪಾಟೀಲ್ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಅವ್ರು ಹೋಗ್ತಾ ಇರುವ ಮಾರ್ಗದಲ್ಲೇನೆ ಫಾಲೋ ಅಪ್ ಅಲ್ಲಿದ್ದಾರೆ. ರೈಟ್ ಶ್ರೀಪಾದ್, ಏನ್ ನಡೀತಾ ಇದೆ ಸದ್ಯಕ್ಕೆ? ಎಸ್ ಸ್ಮಿತಾ ರಂಗನಾಥ್, ಗಮನಿಸ್ತಾ ಇದೀವಿ ಕೆಲವೇ ಕ್ಷಣಗಳ ಮುಂಚೆ ದರ್ಶನ್ ಈಗ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ, ಜೊತೆಗೆ ಇಲ್ಲಿನ ಮೂವ್ಮೆಂಟ್ ಅನ್ನ ಗಮನಿಸಿದ್ರೆ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಿದ್ದಾರೆ ಅನ್ನೋಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುಂದೆ ಮೊದಲು ಚಂದನ್ ಗಾಡಿ ಇರೋದು. ಚಂದನ್ ಅಂದ್ರೆ ದರ್ಶನ್ ಅವರ ಅಳಿಯ. ಆ ಗಾಡಿಯ ಹಿಂದೆ ದರ್ಶನ್ ಹೋಗ್ತಾ ಇರುವಂತದ್ದು ಸ್ವತಃ ಧನ್ವೀರ್ ದರ್ಶನ್ ಅನ್ನ ಕರ್ಕೊಂಡು ಹೋಗ್ತಾ ಇರೋದು. ಇನ್ನು ದರ್ಶನ್ ಆಸ್ಪತ್ರೆಯಿಂದ ಆಚೆ ಬರುವಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ಒಬ್ಬರ ಸಹಾಯವನ್ನ ತೆಗೆದುಕೊಂಡು ಅವರು ವೆಹಿಕಲ್ ಅನ್ನ ಹತ್ತಿದ್ರು. ಅಂದ್ರೆ ಅವರಿಗೆ ಬೆನ್ನು ನೋವು ಇದೆ ಮತ್ತು ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು, ಅಥವಾ ಆ ರೀತಿ ಅಲ್ಲಿ ಬೆಳವಣಿಗೆ ಆಯ್ತು. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸದ್ಯಕ್ಕೆ RR ನಗರದ ಮೂಲಕವಾಗಿ ನಾವು ಹೊಸಕೆರೆಹಳ್ಳಿ ಹತ್ರ ಅವರ ಗಾಡಿ ಮೂವ್ಮೆಂಟ್ ಆಗ್ತಾ ಇದೆ. ಅವರನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬರೋಬ್ಬರಿ 49 ದಿನಗಳ ಬಿಜಿಎಸ್ ಆಸ್ಪತ್ರೆಯ ವಾಸದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಬಹುತೇಕ ಸೋಮವಾರವೇ ಅವರು ರಿಲೀಸ್ ಆಗ್ತಾರೆ, ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಸೋಮವಾರ ಅವರು ಡಿಸ್ಚಾರ್ಜ್ ಆಗ್ಲಿಲ್ಲ, ಮತ್ತೆ ಅವರು ಆಸ್ಪತ್ರೆಗೆ ಹೋದ್ರು. ಈಗ ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಒಂದು ಆಶ್ಚರ್ಯ ಏನಂತಂದ್ರೆ ಸ್ಮಿತಾ, ಈಗ ನಾವಿಲ್ಲಿ ದರ್ಶನ್ ಅವರ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ಆ ವೆಹಿಕಲ್ ನ ಹಿಂದೆ ನಾವಿದ್ದೀವಿ. ಯಾವ ಅಭಿಮಾನಿಗಳು ಕೂಡ ಕಾಣ ಸಿಗ್ತಾ ಇಲ್ಲ ಇಲ್ಲಿ. ಇಲ್ಲಾಂದ್ರೆ ನಾವು ನೋಡ್ತಿದ್ವಿ, ಕೋರ್ಟಿಗೆ ಕರ್ಕೊಂಡು ಹೋಗಿ ಬರುವಾಗ, ಆಸ್ಪತ್ರೆಗೆ ಹೋಗುವಾಗ, ಬಳ್ಳಾರಿಗೆ ಹೋಗುವಾಗ ಯಾವ ರೇಂಜ್ಗೆ ಅಭಿಮಾನಿಗಳು ಅವರ ಹಿಂದೆ ಕಾಯ್ತಾ ಇದ್ರು, ಅವರನ್ನ ಫಾಲೋ ಮಾಡ್ತಾ ಇದ್ರು, ಡಿ ಬಾಸ್ ಅಂತ ಇದ್ರು. ಯಾವ ಒಬ್ರು ಕೂಡ ಕಾಣ ಸಿಗ್ತಾ ಇಲ್ಲ. ಒಬ್ಬ ಅಭಿಮಾನಿಗಳು ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಜೊತೆಗೆ ಪೊಲೀಸ್ ಭದ್ರತಾ ವಾಹನಗಳು ಕೂಡ ಇಲ್ಲ. ನಾನು ಈ ಮುಂಚೆನೂ ಕೂಡ ಹೇಳ್ತಾ ಇದ್ದೆ, ಬಿಜಿಎಸ್ ಆಸ್ಪತ್ರೆಯಲ್ಲೂ ಕೂಡ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇರುತ್ತೆ. ಇದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಯಾವ ರೀತಿಯ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನಾವು ಫೋಕಸ್ ಮಾಡಿದಾಗ ಅಲ್ಲಿ ಭದ್ರತೆಗಾಗಿ ಒಬ್ರು ಪೊಲೀಸರು ಇರಲಿಲ್ಲ. ಆಮೇಲೆ ಒಂದು ಜೀಪಲ್ಲಿ 2-3 ಜನ ಪೊಲೀಸರು ಬಂದ್ರು. ಯಥಾವತ್ತಾಗಿ ಸಾಮಾನ್ಯರಂತೆ ಅವರು ಡಿಸ್ಚಾರ್ಜ್ ಆಗಿ ಈಗ ಹೋಗಿದ್ದಾರೆ. ಅವರ ಸಂಬಂಧಿಕರು, ಇಲ್ಲಿಯೂ ಕೂಡ ಅಷ್ಟೇ, ಅವರ ಸಂಬಂಧಿಕರು ಬಂದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಧನ್ವೀರ್ ಇದ್ದಾರೆ, ಹಾಗೇನೆ ಚಂದನ್ ಇದ್ದಾರೆ, ಸೇರಿದಂತೆ ಅವರ ಹಲವು ಸಂಬಂಧಿಕರು ಮತ್ತು ಆಪ್ತ ಸ್ನೇಹಿತರಿದ್ದಾರೆ. ಇನ್ನು ಇಲ್ಲಿಂದ ನೇರವಾಗಿ ಅವರಿಗೆ ಮೂವ್ ಆಗ್ತಾ ಇರುವಂತದ್ದು ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ